ಇನ್ನು ಹಡಗಿನ ಅವಶೇಷಗಳು ಸಮುದ್ರ ತೀರಕ್ಕೆ ತೇಲಿ ಬಂದಿವೆ. ಭಟ್ಕಳ ತಾಲೂಕಿನ ಜಾಲಿ ಗ್ರಾಮದ ಕಡಲ ತೀರ. ಇಲ್ಲಿ ಹಡಗಿನ ಮೇಲ್ಭಾಗದ ದೊಡ್ಡ ಭಾಗ ಒಂದು ಪೀಸ್ ತೇಲ್ಕೊಂಡು ಬಂದಿದೆ. ಕೇರಳದಲ್ಲಿ ಮುಳುಗಿರುವಂತಹ ಹಡಗಿನ ಅವಶೇಷ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗೆ ಹಡಗಿನ ಅವಶೇಷದಲ್ಲಿ ಕೊಚ್ಚಿನ್ ಶಿಪ್ ಯಾರ್ಡ್ ಅನ್ನುವಂಥ ಫಲಕ ಕೂಡ ಇದೆ. ಕರಾವಳಿ ಕಾವಲು ಪಡೆ ಅಧಿಕಾರಿಗಳು ಅದರ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡಿ, ಬೃಹತ್ತಾದಂಥ ಭಾಗ, ಮೇಲ್ಭಾಗ, ನಾವೇನು ಶಿಪ್ನ ಮೇಲ್ಭಾಗ ಗಮನಿಸ್ತೀವಲ್ಲ ಅದೇ ತೇಲ್ಕೊಂಡು ಬಂದಿದೆ, ಸಮುದ್ರ ತೀರಕ್ಕೆ ಬಂದಿದೆ. ಕೇರಳದಲ್ಲಿ ಮುಳುಗಿರುವಂಥ ಹಡಗಿದೆಯಲ್ಲ, ಕೇರಳದಲ್ಲಿ ಮುಳುಗಡೆಯಾಗಿರೋದು ಅದರ ಒಂದು ಭಾಗ ಆಗಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಹಾಗೆ ಇದೇ ಒಂದು ಅವಶೇಷದಲ್ಲಿ ನಾವು ಗಮನಿಸ್ತಾ ಹೋದರೆ ಅಲ್ಲಿ ಕೊಚ್ಚಿನ್ ಶಿಪ್ ಯಾರ್ಡ್ ಅನ್ನುವಂಥ ನೇಮ್ ಬೋರ್ಡ್ ಕೂಡ ಇದೆ. ಇದೀಗ ಕರಾವಳಿ ಕಾವಲು ಪಡೆ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಉತ್ತರ ಕನ್ನಡದ ಜಾಲಿ ಭಾಗದಲ್ಲಿ ಯಾವ ರೀತಿಯಾಗಿ ಹಡಗಿನ ಮೇಲ್ಭಾಗ ತೇಲ್ಕೊಂಡು ಬಂದಿದೆ ಅಂತ ನೋಡ್ಬೋದು ನೀವು. ಇತ್ತೀಚೆಗಾಗಿರುವಂಥ ಶಿಪ್ ಆಕ್ಸಿಡೆಂಟ್ನ ಒಂದು ಭಾಗ ಆಗಿರ್ಬೋದು ಇದು ಅಂತ ಹೇಳ್ತಾ ಇದ್ದಾರೆ ಅಲ್ಲಿಯ ಜನ. ಭಟ್ಕಳ ತಾಲೂಕಿನ ಜಾಲಿ ಗ್ರಾಮದ ಕಡಲ ತೀರ ಇದು. ಬಹಳ ದೊಡ್ಡ ಗಾತ್ರದ ಮೇಲಿನ ಫೇಸ್ ಏನಿರುತ್ತೆ ಅದು ತೇಲ್ಕೊಂಡು ಬಂದಿದೆ.